Good morning everyone. Welcome to session 3 of unit 6, that is instrument maintenance in electronic measurements and instrumentation. So previous session alli ನಾವು ಈ following content na discuss ಮಾಡಿದೀವಿ, that is electrical grounding, electrical shielding and shielding of cabinets. So brief ಆಗಿ ಒಂದ್ಸರಿ ರಿವೈಸ್ ಮಾಡೋಣ. ಸೊ ಗ್ರೌಂಡಿಂಗ್ನ ನಾವು ಅರ್ಥಿಂಗ್ ಅಂತಲೂ ಕರಿತೀವಿ. It means connecting exposed metal parts of equipments to ground through a low resistance wire to prevent user contact with dangerous voltage when electrical insulation fails. ಯಾವಾಗ ಎಕ್ವಿಪ್ಮೆಂಟಲ್ಲಿ ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಫೇಲ್ ಆಗುತ್ತೆ, ಡೇಂಜರಸ್ ವೋಲ್ಟೇಜು ಡೆವಲಪ್ ಆಗುತ್ತೆ, ದಟ್ ಹ್ಯಾಸ್ ಟು ಬಿ ಗ್ರೌಂಡೆಡ್ ಥ್ರೂ ಎ ಲೋ ರೆಸಿಸ್ಟೆನ್ಸ್ ವೈರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಗ್ರೌಂಡಿಂಗ್. ಸೊ ಗ್ರೌಂಡಿಂಗು ಏನಕ್ಕೆ ಬೇಕು? ವಾಟ್ ಈಸ್ ದ ನೆಸೆಸರಿ ಆಫ್ ಗ್ರೌಂಡಿಂಗ್? ಸೊ ಗ್ರೌಂಡಿಂಗ್ ಮಾಡೋದ್ರಿಂದ ಈ ಡೇಂಜರಸ್ ವೋಲ್ಟೇಜಿಂದ ನಾವು ಎಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಆಪರೇಟರ್ ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ದಿಸ್ ಈಸ್ ಅಬೌಟ್ ದ ಗ್ರೌಂಡಿಂಗ್. ಸೊ ಗ್ರೌಂಡಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. Shielding means placing sensitive electronic parts and components in a metal casing to prevent electric and magnetic fields entering that casing. ಅಂದರೆ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಪಾರ್ಟ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಏನಿದೆ ಅದನ್ನು ಒಂದು ಮೆಟಲ್ ಕೇಸಿಂಗ್ ಒಳಗೆ ಪ್ಲೇಸ್ ಮಾಡ್ತಾರೆ ಟು ಪ್ರಿವೆಂಟ್ ದ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಎಂಟರಿಂಗ್ ಇನ್ ಟು ದಟ್ ಕೇಸಿಂಗ್. ಸೊ ದಿಸ್ ಈಸ್ ನೋನ್ ಆಸ್ shielding. So you can see in the picture. Shielding of cabinets. So this shielding can reduce the coupling of radio waves, electromagnetic fields and electrostatic fields. So a conductive enclosure na use ಮಾಡ್ತಾರೆ to block the electrostatic fields. This type of shielding cabinets na Faraday cage ಅಂತ ಕರೀತಾರೆ. This is shown in the picture. So sheet metals are used for the electromagnetic shielding. So plastic cabinets are also there. Plastic cabinet ಅಲ್ಲಿ ಇನ್ನರ್ ಸರ್ಫೇಸ್ನ ಅವರು ಮೆಟಾಲಿಕ್ ಇಂಕಿಂದ ಕೋಟ್ ಮಾಡಿರ್ತಾರೆ. ಸೊ ಕಂಪ್ಯೂಟರ್ಗೆ ನಾವು RF ಶೀಲ್ಡಿಂಗ್ ಕ್ಯಾಬಿನೆಟ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದ ಶೀಲ್ಡಿಂಗ್ ಆಫ್ ಕ್ಯಾಬಿನೆಟ್ಸ್. ಸೊ ಪ್ರಿಕಾಷನ್ಸ್ ಇನ್ ಇನ್ಸ್ಟ್ರೂಮೆಂಟ್ ಯೂಸೇಜ್. ಸೊ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಬೇಕಾದ್ರೆ ನಾವು ಸೇಫ್ಟಿ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು. ಸೊ ಪ್ರಿಕಾಷನ್ಸ್ನ ಫಾಲೋ ಮಾಡೋದ್ರಿಂದ ಎಕ್ವಿಪ್ಮೆಂಟ್ನ ಡ್ಯಾಮೇಜ್ ಆಗ್ದಂಗೆ ಪ್ರೊಟೆಕ್ಟ್ ಮಾಡ್ಬೋದು. ಆ್ಯಂಡ್ ಆಪರೇಟರ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್ ಆರ್ ಎನಿ ಅದರ್ ಇಂಜುರೀಸ್. ಸೊ ವಿ ಹ್ಯಾವ್ ಟು ಫಾಲೋ ದ ಸೇಫ್ಟಿ ಪ್ರಿಕಾಷನ್ಸ್ ಇನ್ ಇನ್ಸ್ಟ್ರೂಮೆಂಟ್ ಯೂಸೇಜ್. ಲೆಟ್ ಅಸ್ ಡಿಸ್ಕಸ್ ಇಟ್ ಒನ್ ಬೈ ಒನ್. So first one is, do not wear loose or floppy clothing. So it means ನಾವು ಇನ್ಸ್ಟ್ರೂಮೆಂಟ್ನ ಆಪ್ರೇಟ್ ಮಾಡಬೇಕಾದ್ರೆ ಲೂಸ್ ಅಥವಾ ಫ್ಲಾಪಿ ಕ್ಲಾತಿಂಗ್ಸ್ನ ಯೂಸ್ ಮಾಡಿದ್ರೆ ಸೊ ಅದು ಮಿಷನರಿಗೆ ಸ್ಟ್ರಕ್ಅಪ್ ಆಗೋ ಚಾನ್ಸಸ್ ಇರುತ್ತೆ. ಡ್ಯೂ ಟು ದಿಸ್ ದ ಪರ್ಸನ್ ಮೇ ಬಿ ಪುಲ್ಡ್ ಇನ್ ಟು ಡೇಂಜರಸ್ ಸಿಚುಯೇಷನ್. ಸೊ ನಾವು ಈ ಥರ ಲೂಸ್ ಆರ್ ಫ್ಲಾಪಿ ಕ್ಲಾತ್ಸ್ನ ಅವಾಯ್ಡ್ ಮಾಡಬೇಕು. This is one precaution. Do not work alone. So in some research field alli they has to work with the hazardous equipment and material. So high risk factor irutte. For the safety of the health and safety purpose they have to avoid working alone. This is another precautions we have to follow. ವಿಯರ್ ರಬ್ಬರ್ ಗ್ಲೌಸ್. ಸೊ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ನ ಸರ್ವಿಸ್ ಮಾಡಬೇಕಾದ್ರೆ ಎಲೆಕ್ಟ್ರಿಷಿಯನ್ಸು ರಬ್ಬರ್ ಗ್ಲೌಸ್ನ ಯೂಸ್ ಮಾಡ್ತಾರೆ. ಸೊ ವಿ ನೋ ರಬ್ಬರ್ ಈಸ್ ಎ ಗುಡ್ ಇನ್ಸುಲೇಟರ್. ಸೊ ಇದರಲ್ಲಿ ರಬ್ಬರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ಸು ಫ್ಲೋ ಆಗೋದಿಲ್ಲ. ಸೊ ಪರ್ಸನ್ ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಸೊ ವೈಲ್ ಸರ್ವಿಸಿಂಗ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ electricians should use rubber gloves. This is one of the precautions.
Next one, ensure the equipment is properly grounded before energizing. ಎನರ್ಜೈಸಿಂಗ್ ಅಂದರೆ ಪವರ್ ಆನ್ ಮಾಡೋದಕ್ಕಿಂತ ಮುಂಚೆ ಎಕ್ವಿಪ್ಮೆಂಟು ಪ್ರಾಪರಾಗಿ ಗ್ರೌಂಡ್ ಆಗಿದೆಯಾ ಅಂತ ವಿ ಹ್ಯಾವ್ ಟು ಮೇಕ್ ಶ್ಯೂರ್. ಸೊ ಗ್ರೌಂಡಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ವಿ ಆಲ್ರೆಡಿ ಸೆಡ್. ಸೊ ಗ್ರೌಂಡಿಂಗ್ ಪ್ರಾಪರಾಗಿ ಇಲ್ಲ ಅಂತಂದರೆ ಡೇಂಜರಸ್ ವೋಲ್ಟೇಜ್ ಡೆವಲಪ್ ಆಗುತ್ತೆ, ಎಕ್ವಿಪ್ಮೆಂಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ದ ಪರ್ಸನ್ ಹಿ ಮೇ ಆಲ್ಸೋ ಗೆಟ್ ಎಲೆಕ್ಟ್ರಿಕ್ ಶಾಕ್. ಸೊ ಎಕ್ವಿಪ್ಮೆಂಟ್ನ ಎನರ್ಜೈಸ್ ಮಾಡೋದಕ್ಕಿಂತ ಮುಂಚೆ we have to check whether it is properly grounded. Next precaution is ensure proper insulation from ground by a rubber mat or layers of dry canvas or wood. So a picture alli ನೀವು ನೋಡಬಹುದು, the person is standing on the rubber mat. It forms the good underfoot and also it avoids the person from slipping. ಸೊ ಆಲ್ರೆಡಿ ನಾವು ರಬ್ಬರ್ ಗ್ಲೌಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಎ ಗುಡ್ ಇನ್ಸುಲೇಟರ್. ಎಲೆಕ್ಟ್ರಿಕ್ ಚಾರ್ಜಸ್ಸು ರಬ್ಬರ್ ಮೆಟೀರಿಯಲಲ್ಲಿ ಫ್ಲೋ ಆಗೋದಿಲ್ಲ, ಹಾಗಾಗಿ ದ ಪರ್ಸನ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದ ಎಲೆಕ್ಟ್ರಿಕ್ ಶಾಕ್. ಸೊ ವಿ ಹ್ಯಾವ್ ಟು ಯೂಸ್ ರಬ್ಬರ್ ಮ್ಯಾಟ್ಸ್ ಆ್ಯಸ್ ಎನ್ ಇನ್ಸುಲೇಷನ್ ಫ್ರಮ್ ಗ್ರೌಂಡ್. Next precaution is first aid for electrical shock should be readily available. So if the person gets electrical shock, first ನಾವು ಏನು ಮಾಡಬೇಕು, we have to disconnect the person from the power source. ಸೊ ಪವರ್ ಸಪ್ಲೈಯಿಂದ ಪರ್ಸನ್ನ ಫಸ್ಟ್ ನಾವು ಡಿಸ್ಕನೆಕ್ಟ್ ಮಾಡಬೇಕು. ಲೇಟರ್ if the person seems normal, then also we have to check whether any electrical injuries ಆಗಿದೆಯಾ, any wounds ಆಗಿದೆಯಾ, then immediate first aid medication should be given to that person. This is one of the precaution. Next precaution is the equipment should be immediately de-energized in case of an emergency. De-energized ಅಂತಂದರೆ power of the equipment, switch off the power supply from the equipment. So ನಮ್ಮ co-worker if he gets any electric shock, so we should immediately switch off the power supply from that equipment. So the person should be protected from the electric shock. This is one of the precaution we should take when you are working with the other co-workers. Next precautions are ensure adequate lighting for performing the job safely and properly. ಸೊ ಒಂದು ಎಕ್ವಿಪ್ಮೆಂಟ್ನ ಆಪ್ರೇಟ್ ಮಾಡಬೇಕು ಅಂದಾಗ ಲೈಟಿಂಗ್ ಶುಡ್ ಬಿ ಸಫಿಷಿಯೆಂಟ್. ಸೊ ಲೈಟಿಂಗ್ ಸಫಿಷಿಯೆಂಟ್ ಇದ್ದಾಗ ಕಂಫರ್ಟಬಲ್ ಆಗಿ ನಾವು ಆ ಎಕ್ವಿಪ್ಮೆಂಟ್ನ ಆಪ್ರೇಟ್ ಮಾಡ್ಬೋದು, ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಪರ್ಫಾರ್ಮ್ ದ ಜಾಬ್ ಸೇಫ್ಲಿ ಆ್ಯಂಡ್ ಪ್ರಾಪರ್ಲಿ. ಸೊ adequate lighting should be there to perform the job safely and properly. Next precaution is use of thin-soled shoes and shoes with metal plates or hobnails is prohibited. ಸೊ ಆ ಪಿಕ್ಚರಲ್ಲಿ ಕಾಣಿಸ್ತಾ ಇರೋದು ಹಾಬ್ನೇಲ್ಸ್ ಅಂತ ಹೇಳ್ತೀವಿ. ಈ ಹಾಬ್ನೇಲ್ಸ್ನ ಯೂಶ್ವಲಾಗಿ ಮಿಲಿಟ್ರಿ ಪರ್ಸನ್ಸ್ಗಳು ಯೂಸ್ ಮಾಡ್ತಾರೆ ಶೂ ಅಲ್ಲಿ. ಬಟ್ ವೆನ್ ದ ಆಪರೇಟರ್ ಈಸ್ ಆಪರೇಟಿಂಗ್ ದ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್, ಯು ಶುಡ್ ನಾಟ್ ಯೂಸ್ ದಿಸ್ ಕೈಂಡ್ ಆಫ್ ಶೂಸ್. ಸೊ ನಮಗೆ ಗೊತ್ತು ಮೆಟಲ್ ಈಸ್ ಎ ಗುಡ್ ಕಂಡಕ್ಟರ್, ಎಲೆಕ್ಟ್ರಿಸಿಟಿ passes through this metal. So we have to avoid using thin-soled shoes. Shoes with metal plates or hobnails is prohibited when you are operating a electrical equipment. This is one of the precautions we have to follow. Next precaution is de-energize equipment before attaching alligator clips to a circuit. So ಅಲಿಗೇಟರ್ ಕ್ಲಿಪ್ಸ್ ನಾವು ನೋಡಿದ್ದೀವಿ. ಸೊ ಅದನ್ನು ನಾವು ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಡಿ-ಎನರ್ಜೈಸ್ ದ ಎಕ್ವಿಪ್ಮೆಂಟ್. ಅಂದರೆ ಎಕ್ವಿಪ್ಮೆಂಟ್ದು ಪವರ್ನ ಆಫ್ ಮಾಡ್ಕೋಬೇಕು. ಬಿಕಾಸ್ ಡಿ-ಅಲಿಗೇಟರ್ ಕ್ಲಿಪ್ಸ್ ಇಟ್ ಈಸ್ ಎ ಗುಡ್ ಕಂಡಕ್ಟರ್. ಸೊ ಸ್ವಿಚ್ ಆಫ್ ಮಾಡಿ ನಾವು ಕನೆಕ್ಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಎನರ್ಜೈಸ್ ದ equipment. This is the precautions we have to take when you are connecting the
alligator clips to the equipment. Next precaution is to check voltages. Use only approved meters and other indicating devices. ಸೊ ನಾವು ವೋಲ್ಟೇಜ್ ಚೆಕ್ ಮಾಡೋದಕ್ಕೆ ಮೀಟರ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ಮೀಟರ್ ಶುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ವಿತ್ ದ ಸಮ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಷನ್. ಸೊ ದಟ್ ಈಸ್ ಅಪ್ರೂವ್ಡ್. ಸೊ ಹಾಗಾಗಿ ನಾವು ಅಪ್ರೂವ್ಡ್ನ ಮೀಟರ್ಸ್ನ ಯೂಸ್ ಮಾಡೋದ್ರಿಂದ ಸೊ ರಿಸ್ಕ್ ಕಮ್ಮಿ ಇರುತ್ತೆ, ಸೇಫ್ಟಿ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಟು ಚೆಕ್ ದ ವೋಲ್ಟೇಜಸ್. ವಿ ಶುಡ್ ಓನ್ಲಿ ಯೂಸ್ ಅಪ್ರೂವ್ಡ್ ಮೀಟರ್ಸ್ ಆ್ಯಂಡ್ ಅದರ್ ಇಂಡಿಕೇಟಿಂಗ್ ಡಿವೈಸಸ್. So next precaution is remove all rings, bracelets, wristwatches and any metal items before working with the equipment, and ensure clothing does not contain exposed metals such as zipper, snap buttons and pins. ಸೊ ನಮಗೆ ಗೊತ್ತು ಈ ಮೆಟಲ್ಸ್ ಎಲ್ಲ ಇಟ್ಸ್ ಎ ಗುಡ್ ಕಂಡಕ್ಟರ್. ಸೊ ರಿಂಗ್ಸ್ ಏನಿದೆ, ಬ್ರೇಸ್ಲೆಟ್ಟು, ರಿಸ್ಟ್ ವಾಚು, ಎನಿ ಮೆಟಲ್ ಐಟಮ್ಸ್ ಆಗ್ಬೋದು, ಸೊ ಜಿಪ್ಪರ್ ಆಗ್ಬೋದು, ಸ್ನ್ಯಾಪ್ ಬಟನ್ಸ್ ಆಗ್ಬೋದು, ಪಿನ್ಸ್, ದೀಸ್ ಆರ್ ಆಲ್ ಗುಡ್ ಕಂಡಕ್ಟರ್ಸ್. ಸೊ ವಿ ಶುಡ್ ನಾಟ್ ಯೂಸ್ these type of metals. We should not wear this type of metal items when we are operating the electrical equipments. This is one of the precautions we have to follow. Next precaution is there is a presence of voltage when working with the circuits having high capacitance even after disconnecting the circuit from the power source. ಸೊ ನಮಗೆ ಗೊತ್ತು ಕೆಪಾಸಿಟರ್ ಇಸ್ ಎ ಸ್ಟೋರೇಜ್ ಎಲಿಮೆಂಟ್ ಅಂತ. ಸೊ ಯಾವಾಗ ನಾವು ಹೈ ಕೆಪಾಸಿಟರ್ ಸರ್ಕ್ಯೂಟ್ ಜೊತೆ ಆಪ್ರೇಟ್ ಮಾಡ್ತಾ ಇದ್ದೀವಿ, ವಿ ಶುಡ್ ಬಿ ವೆರಿ ಕೇರ್ಫುಲ್, ಬಿಕಾಸ್ ಈವನ್ ಆಫ್ಟರ್ ಡಿಸ್ಕನೆಕ್ಟಿಂಗ್ ಫ್ರಮ್ ದ ಪವರ್ ಸಪ್ಲೈ ಇಟ್ ಈಸ್ ಗೋಯಿಂಗ್ ಟು ರಿಟೈನ್ ದ ಸೇಮ್ ವೋಲ್ಟೇಜ್ ಆಸ್ ದಟ್ ಆಫ್ ದ ಪವರ್ ಸಪ್ಲೈ. ಹೆನ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ವೆನ್ ವಿ ಆರ್ operating the circuit with the high capacitance. So capacitor alli electrostatic charges be stored on the plates of the capacitor. So for that reason we have to take care when we are dealing with the circuit having high capacitance. This is one of the precautions we have to follow. Next precaution is for discharging capacitor and cathode ray tubes, an approved type of shorting probe should be used. So ಕೆಪಾಸಿಟರ್ ಮತ್ತು ಕ್ಯಾಥೋಡ್ ರೇ ಟ್ಯೂಬ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಶಾರ್ಟಿಂಗ್ ಪ್ರೋಬ್ಸ್ನ ಯೂಸ್ ಮಾಡ್ತೀವಿ. ಅಪ್ರೂವ್ಡ್ ಟೈಪ್ ಆಫ್ ಶಾರ್ಟಿಂಗ್ ಪ್ರೋಬ್ಸ್. ಸೊ ವಿ ಶುಡ್ ಆಫ್ಟರ್ ಕನೆಕ್ಟಿಂಗ್ ದ ಶಾರ್ಟಿಂಗ್ ಪ್ರೋಬ್ಸ್ ಟು ದ discharging capacitor or cathode ray tube, we should not touch the exposed part of the metal of the shorting probe. This is one of the precaution we have to take when we are using a shorting probe. Next precaution is hearing protection when using high pressure equipments. So ನಾವು ಹೈ ಪ್ರೆಷರ್ ಎಕ್ವಿಪ್ಮೆಂಟ್ಸ್ ಜೊತೆ ವರ್ಕ್ ಮಾಡಬೇಕಾದ್ರೆ ಇಟ್ ವಿಲ್ ಹ್ಯಾವ್ ಮೋರ್ ನಾಯ್ಸ್ ಅಲಾಂಗ್ ವಿತ್ ದ ವೈಬ್ರೇಷನ್. ನಾಯ್ಸು ಜಾಸ್ತಿ ಇರುತ್ತೆ, ವೈಬ್ರೇಷನ್ನು ಜಾಸ್ತಿ ಇರುತ್ತೆ. ಇನ್ ದಟ್ ಕೇಸ್ ನಮ್ಮ ಇಯರಿಂಗ್ ಸಿಸ್ಟಮ್ಮು ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ದ ಪರ್ಸನ್ ಹೂ ಈಸ್ ವರ್ಕಿಂಗ್ ವಿತ್ ದ ಹೈ ಪ್ರೆಷರ್ ಎಕ್ವಿಪ್ಮೆಂಟ್ಸ್ ಹ್ಯಾಸ್ ಟು ಯೂಸ್ ದ ಸಮ್ ಇಯರಿಂಗ್ ಪ್ರೊಟೆಕ್ಷನ್ ಟು ಪ್ರೊಟೆಕ್ಟ್ ಹಿಸ್ ಇಯರಿಂಗ್ ಸಿಸ್ಟಮ್. This is one of the precautions they have to take in the instrument usage. So now we have discussed few list of precautions that has to be followed in the instrument usage. Let us just brief it once again. So first precaution, we should not wear loose or floppy cloths na wear ಮಾಡಬಾರ್ದು. ಮತ್ತು we should avoid working alone. Wear rubber gloves. Ensure the equipment is properly grounded before energizing. Ensure proper insulation from ground by rubber mat, layers of dry canvas or wood. ಈ ರಬ್ಬರ್ ಮ್ಯಾಟು, ಡ್ರೈ ಕ್ಯಾನ್ವಾಸು ಮತ್ತು ವುಡ್ಡು ಈ ಎಲ್ಲ ಗುಡ್ ಇನ್ಸುಲೇಟರ್ಸ್.
Then any electric shock ಆದರೆ first aid should be given immediately. So in case of emergency we have to de-energize the equipment immediately. Then lighting should be sufficient to perform the job safely and properly. Avoid using thin soles shoe with the metal plates or hobnails. When you are using alligator clips, before connecting to the equipment, de-energize the circuit. To check voltages, use only approved meters and other indicating devices. And remove all the metal items, like you should not wear any kind of metal items when you are working with the electrical instruments. Rings, agbodu, bracelets, wrist watches, any other metal items. And when your next precaution is, when we are working with a high capacitance circuit, we should be very careful. And discharging capacitor ಗೆ ಮತ್ತು ಕ್ಯಾಥೋಡ್ ರೇ ಟ್ಯೂಬ್ಗೆ ಶಾರ್ಟಿಂಗ್ ಪ್ರೋಬ್ಸ್, ಅಪ್ರೂವ್ಡ್ ಆಗಿರೋ ಶಾರ್ಟಿಂಗ್ ಪ್ರೋಬ್ಸ್ನ ಯೂಸ್ ಮಾಡಬೇಕು. ದೆನ್ ಹೈ ಪ್ರೆಷರ್ ಎಕ್ವಿಪ್ಮೆಂಟ್ಸಲ್ಲಿ ವರ್ಕ್ ಮಾಡುವಾಗ ಹಿಯರಿಂಗ್ ಪ್ರೊಟೆಕ್ಷನ್ನ ನಾವು ಯೂಸ್ ಮಾಡಬೇಕು. ದೀಸ್ ಆರ್ ದ ಪ್ರಿಕಾಷನ್ಸ್ ವಿ ಹ್ಯಾವ್ ಟು ಫಾಲೋ. So related to this session, we can expect one of the descriptive questions, that is, list the safety precautions in instrument usage. So you can list any of the 10 precautions if it comes for the 10 marks, or you can list any of the 5 precautions if it comes for the 5 marks. Thank you one and all.